ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಮುದ್ದೆ ಮಾಡೋದು ನೋಡೋಣ ಬನ್ನಿ. 2 ಕಪ್ ರೈಸ್ಗೆ 2 ಕಪ್ ರೈಸ್ ಆ್ಯಡ್ ಮಾಡಿ ಚೆನ್ನಾಗಿ 2 ಟೈಮ್ಸ್ ವಾಶ್ ಮಾಡ್ಕೊಂಡು, ಇದು ರೇಷನ್ ಅಕ್ಕಿ ಅಲ್ವಾ, ಎಷ್ಟು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ 2 ಕಪ್ ರೈಸ್ಗೆ 1 ಲೀಟರ್ ವಾಟರ್ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಸೈಡು ಅಕ್ಕಿ ಬೇಯೋಕ್ಕೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡೋಣ. ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಸ್ವಲ್ಪ 5 ನಿಮಿಷ ಫ್ರೈ ಆದಮೇಲೆ ನೆಕ್ಸ್ಟ್ ಆಯಿಲ್ ಹಾಕಿ ಫ್ರೈ ಮಾಡೋಣ. ಸ್ಟವ್ ಎಲ್ಲ ನೋಡಿ ಬಂದುಬಿಟ್ಟು ಆಗಿಬಿಟ್ಟಿದೆ, ಅಲ್ಲೇ ಅಬ್ಸರ್ವ್ ಮಾಡಬೇಕು, ಇಲ್ಲ ಅದೇ ಥರ ಸ್ಟವ್ ಎಲ್ಲ ಗಲೀಜಾಗುತ್ತೆ. ನೆಕ್ಸ್ಟ್ ಅಕ್ಕಿ ಈ ಥರ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಹಸಿಟ್ಟು ಹಾಕಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು. ಹಸಿಟ್ಟು ಬೆಂದ ನಂತರ ನಾವು ಕೆಳಗೆ ಇಟ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮುದ್ದೆ ಕೋಲು ತೊಗೊಂಡು ಚೆನ್ನಾಗಿ ಸಾಫ್ಟಾಗಿ ಮಿಕ್ಸ್ ಮಾಡಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕೆಲ್ಲ ಫುಲ್ ಮಿಕ್ಸ್ ಆಗಿರಬೇಕು ರೈಸು ಮತ್ತು ಹಸಿಟ್ಟು. ಇದಾದಮೇಲೆ ನಂತರ ಒಂದು 5 ನಿಮಿಷ ಸ್ಟವ್ ಮಾಡಿರಬೇಕು. ಅದು ಬೇಯೋಷ್ಟರೊಳಗೆ ನಮ್ಮ ಕೈ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವು ಹಳ್ಳಿ ಕಡೆ ಇದೇ ರೀತಿ ಕೈ ಯೂಸ್ ಮಾಡಿ ಅಂದರೆ ಗೊಜ್ಜು ಇಟ್ಟಿರ್ತೀವಿ. ಈ ಮ್ಯಾಶರಲ್ಲಿ ಯೂಸ್ ಮಾಡಿಕೊಂಡು ಗೊಜ್ಜನ್ನ ಈ ಥರ ಮ್ಯಾಶ್ ಮಾಡಿ ಸಾಲ್ಟು, ಬೆಳ್ಳುಳ್ಳಿ, ಟೊಮೊಟೊ ಬಿಟ್ಟು ಸ್ವಲ್ಪ ವಾಟ್ರ್ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಊಟ ಚೆನ್ನಾಗಿದೆ. ಇದಾದಮೇಲೆ ಮತ್ತು ಕೊತ್ತಂಬರಿ ಸಾರು ಮಾಡಿದ್ವಿ. ಇದಾಗೋಷ್ಟರಲ್ಲಿ ಇಷ್ಟೊತ್ತು ಮುದ್ದೆ ಆಗುತ್ತೆ. ನಾವು ತಣ್ಣೀರಲ್ಲಿ ಈ ಥರ ಮುಟ್ಕೊಂಡು ಈ ಥರ ಕೈ ಬಂದರೆ ಅದು ಮೆತ್ಕೊಂಡ್ಬಾರ್ದು, ಆಗ ನಾವು ಮುದ್ದೆ ಮಾಡೋಕ್ಕೆ ನಮ್ಮ ಮುದ್ದೆ ರೆಡಿ ಆಗಿದೆ. ನೆಕ್ಸ್ಟ್ ಮುದ್ದೆ ಮಾಡ್ಕೊಂಡು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಈ ಥರ ಸ್ಪೂನ್ ತೊಗೊಂಡೆಲ್ಲ ಮಾಡ್ಕೊಂಡು ನೀಟಾಗಿ ಆಗ ಮುದ್ದೆ ಸಾಫ್ಟಾಗಿ ಬರುತ್ತೆ. ಈ ಥರ ಬಿಸಿನ ನಮ್ಮ ಮಣೆ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕೈ ಈ ಥರ ರೌಂಡ್ ಮಾಡಬೇಕು. ಬಾಲ್ ಥರ ರೌಂಡ್ ಬಿಸಿ ಮುದ್ದೆ ಮಾಡಿಬಿಟ್ಟು ಪ್ಲೇಟಲ್ಲಿ ಹಾಕ್ಬಿಟ್ಟು ರೆಡಿ ಆಯಿತು. ಇದು ನಮ್ಮ ಮುದ್ದೆ ಕಾಯಿ ಗೊಜ್ಜು ರೆಸಿಪಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ. ಹಳ್ಳಿ ಜನರನ್ನು ಬೆಳೆಸಿ. ಥ್ಯಾಂಕ್ ಯು.